ಹನುಮಂತನನ್ನು ಯಾಕೆ ಪೂಜಿಸಬೇಕು ಗೊತ್ತಾ? ಹನುಮಂತನ ಅನುಗ್ರಹದಿಂದ ಸಂಕಟಗಳ ನಿವಾರಣೆಯಾಗುತ್ತದೆ. ಹನುಮಂತನು ಸಂಕಟ ಮೋಚನ ಎಂದೇ ಕರೆಯಲ್ಪಡುತ್ತಾನೆ. ಭಕ್ತರ ಜೀವನದಲ್ಲಿ ಉಂಟಾಗುವ ದೈನಂದಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ದುಃಖ, ನೋವು, ವೃತ್ತಿಯಲ್ಲಿ ಅಡೆತಡೆ ಇವೆಲ್ಲವನ್ನು ದೂರ ಮಾಡುವ ಶಕ್ತಿ ಅವನಿಗಿದೆ. ಹನುಮಾನ್ ಚಾಲೀಸ ಮತ್ತು ರಾಮನಾಮನ ಜಪದಿಂದ ಸಂಕಟಗಳು ಕಡಿಮೆಯಾಗುತ್ತದೆ. ಹನುಮಂತನೆಂದರೆ ಭಕ್ತಿ ಮತ್ತು ಶರಣಾಗತಿಯ ಪ್ರತೀಕ. ಹನುಮಂತನು ರಾಮನ ಭಕ್ತರಲ್ಲಿ ಶ್ರೇಷ್ಠ ಭಕ್ತ. ಅವನ ಜೀವನವಿಡೀ ರಾಮನ ಸೇವೆಯಲ್ಲೇ ಕಳೆಯುತ್ತಿದ್ದಾನೆ. ಈ ಮೂಲಕ ಶರಣಾಗತಿ, ನಿಷ್ಠೆ, ತ್ಯಾಗದ ಉದಾಹರಣೆಯಾಗಿದ್ದಾರೆ. ನಾವು ಅವನನ್ನು ಪೂಜಿಸುವ ಮೂಲಕ ನಮ್ಮಲ್ಲಿಯೂ ಕೂಡ ಆ ಭಾವನೆಗಳನ್ನು ಬೆಳೆಸಿಕೊಳ್ಳಬಹುದು. ಹನುಮಂತನಿಗೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳ ದಾತ ಅಂತಲೂ ಕರೀತಾರೆ. ಹನುಮಂತನು ತಲಪದ ಎಂಬ ತಪಸ್ಸಿನಿಂದ ಹನುಮನು ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಪಡೆದಿದ್ದಾನೆ. ಅವನು ಇಚ್ಛಿಸಿದವರಿಗೆ ಅದನ್ನು ನೀಡಬಲ್ಲ ಶಕ್ತಿಶಾಲಿ ದೇವತೆ ಹನುಮ. ಆದ್ದರಿಂದ ಆರ್ಥಿಕವಾಗಿ, ಆತ್ಮಬಲದಲ್ಲಿ ಶಕ್ತಿಶಾಲಿಯಾಗಲು ಅವನ ಅನುಗ್ರಹ ಅಗತ್ಯ. ಅಶುದ್ಧತೆ ಮತ್ತು ಭೂತಪ್ರೇತ ಶಕ್ತಿಗಳ ನಿವಾರಣೆಯಾಗುತ್ತದೆ. ಹನುಮಂತನ ಸ್ಮರಣೆ, ಅವನ ಮಂತ್ರ ಪಠಣದಿಂದ ದುಷ್ಟಶಕ್ತಿಗಳು ದೂರ ಹೋಗುತ್ತವೆ. ಮನೆಗೆ ನೆಮ್ಮದಿ ಬರಲು, ಭಯವಿಲ್ಲದ ವಾತಾವರಣ ಸೃಷ್ಟಿಯಾಗಲು ಹನುಮನ ಆರಾಧನೆ ಮುಖ್ಯ. ಬುದ್ಧಿ ಮತ್ತು ಜ್ಞಾನ, ನೆನಪಿನ ಶಕ್ತಿ. ಹನುಮಂತನು ಪಂಡಿತನಾಗಿದ್ದ, ವೇದಶಾಸ್ತ್ರಗಳ ಜ್ಞಾನಿಯಾಗಿದ್ದ. ವಿದ್ಯಾರ್ಥಿಗಳು ಅವನನ್ನು ಪೂಜಿಸಿದರೆ ನೆನಪಿನ ಶಕ್ತಿ ಹೆಚ್ಚುತ್ತದೆ, ಆಯಾಸ ಕಡಿಮೆಯಾಗುತ್ತದೆ ಮತ್ತು ಶಿಸ್ತುಬದ್ಧತೆ ಬರುತ್ತೆ. ಧೈರ್ಯ ಮತ್ತು ಶಕ್ತಿ, ಉತ್ಸಾಹ ಬರುತ್ತೆ. ಹನುಮಂತನ ಸ್ಮರಣೆ ಧೈರ್ಯ ತುಂಬುತ್ತೆ. ಆತ್ಮವಿಶ್ವಾಸ ಕಡಿಮೆ ಇರುವವರು, ಸೋಲಿನಿಂದ ಬೇಸರಗೊಂಡವರು ಅವನನ್ನು ಸ್ಮರಿಸಿದರೆ ಒಳಿತಾಗುತ್ತದೆ. ಶನಿವಾರದ ಹನುಮಂತನ ಪೂಜೆ. ಶನಿದೋಷ ಪೀಡಿತರಾಗಿದ್ದವರು ಹನುಮಂತನನ್ನು ಪೂಜಿಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ. ಶನಿವಾರ ಹನುಮನ ಮಂದಿರಕ್ಕೆ ಹೋದರೆ ಶನಿದೋಷ ಶಮನವಾಗುತ್ತದೆ. ಹನುಮಂತನ ಆರಾಧನೆ ಹೇಗೆ ಮಾಡಬೇಕು ಅಂದರೆ, ದಿನ ಬೆಳಗ್ಗೆಗೆ ಶ್ಲೋಕವನ್ನು ಹೇಳುವುದು, ಹನುಮಾನ್ ಚಾಲೀಸ, ಭಜರಂಗ ಬಾಣ, ಆಂಜನೇಯ ದಂಡಕಂ ಮತ್ತು ರಾಮನಾಮನ ಜಪ ಮಾಡುವುದರಿಂದ ಹನುಮನ ಅನುಗ್ರಹವಾಗುತ್ತದೆ. ಮಂಗಳವಾರ ಮತ್ತು ಶನಿವಾರ ಹನುಮಂತನ ವ್ರತ ಮಾಡುವುದು. ಮಂಗಳವಾರ ಮತ್ತು ಶನಿವಾರ ಹನುಮಂತನ ವ್ರತ ಯಾಕೆ ಮಾಡಬೇಕು ಅಂದರೆ, ಮಂಗಳವಾರ ರಾಹು ಮತ್ತು ಶನಿವಾರ ಶನಿಯ ಶಕ್ತಿ ಹೆಚ್ಚಿರುತ್ತದೆ. ಅದರಿಂದ ನಮ್ಮ ಜೀವನದಲ್ಲಿ ನೆಗೆಟಿವ್ ಪರಿಣಾಮನೇ ಜಾಸ್ತಿ ಆಗ್ತಿರುತ್ತೆ. ಈ ಕಾರಣದಿಂದಾಗಿ ಹನುಮಂತನ ಪೂಜೆ ಈ 2 ದಿನಗಳಲ್ಲಿ ಮಾಡೋದರಿಂದ ನಮಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಮಂಗಳವಾರ, ಶನಿವಾರ ಹನುಮಂತನ ಪೂಜೆ ಮಾಡಬೇಕು. ನಾವು ನೈವೇದ್ಯ, ಮುಖ್ಯವಾಗಿ ಹನುಮಂತನಿಗೆ ನೈವೇದ್ಯ ಇಡಲೇಬೇಕು. ಪೂಜೆಯಲ್ಲಿ ನೈವೇದ್ಯ, ಸ್ವಚ್ಛತೆ, ಶಿಸ್ತು, ಸಾತ್ವಿಕ ಆಹಾರ ಎಷ್ಟು ಇರುತ್ತೋ ಅಷ್ಟು ಫಲಿತಾಂಶ ಹೆಚ್ಚು. ಹನುಮಂತನು ಬ್ರಹ್ಮಚಾರಿಯಾಗಿರೋದ್ರಿಂದ ಶಿಸ್ತು, ಸಂಯಮ, ಬ್ರಹ್ಮಚರ್ಯ ಪಾಲನೆ ಇವೆಲ್ಲವೂ ಹನುಮಂತನ ಪೂಜೆಗೆ ತುಂಬಾ ಉಪಯುಕ್ತವಾದಂತಹ ವಸ್ತುಗಳು. ನೋವಿಲ್ಲದ ಜೀವನ ಯಾರದೂ ಇಲ್ಲ. ನೋವು ಕಡಿಮೆ ಆಗಬೇಕಂದ್ರೆ ಹನುಮನ ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ಜೀವನದಲ್ಲಿ ನೆಮ್ಮದಿ, ಯಶಸ್ಸು ಕಾಣಬಹುದು.